ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು SR ಟೀಚಿಂಗ್. ಪೀಠಿಕೆಯಲ್ಲಿ ಸಮಾಜವಾದಿ ಮತ್ತು ಜಾತ್ಯತೀತ ಎಂಬ ಪದವನ್ನು ಸೇರಿಸಿದ ತಿದ್ದುಪಡಿ ಯಾವುದು? ನಮ್ಮ ಸಂವಿಧಾನದ ಪ್ರಿಯಾಂಬಲ್ಲಿ ಸೋಷಿಯಲಿಸ್ಟ್ ಮತ್ತು ಸೈಕ್ಯುಲರ್ ಎಂಬ ಪದವನ್ನು ಸೇರಿಸಿದ ಅಮೆಂಡ್ಮೆಂಟ್ ಯಾವುದು ಅಂತಕ್ಕಂಥದ್ದು. ಆಪ್ಷನ್ ಎ 41ನೇ ತಿದ್ದುಪಡಿ, ಆಪ್ಷನ್ ಬಿ 42ನೇ ತಿದ್ದುಪಡಿ, ಆಪ್ಷನ್ ಸಿ 45ನೇ ತಿದ್ದುಪಡಿ, ಆಪ್ಷನ್ ಡಿ 46ನೇ ತಿದ್ದುಪಡಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 42ನೇ ತಿದ್ದುಪಡಿ ಮಾಡಿ ನಮ್ಮ ಪೀಠಿಕೆಯಲ್ಲಿ ಸಮಾಜವಾದಿ ಮತ್ತು ಜಾತ್ಯತೀತ ಎಂಬ ಪದವನ್ನು ಸೇರಿಸಿದ್ರು. ಇಲ್ಲಿ 1976 42ನೇ ಅಮೆಂಡ್ಮೆಂಟ್ ತಿದ್ದುಪಡಿ ಮಾಡಿ ಈ ಎರಡು ಪದಗಳನ್ನು ಸೇರಿಸಿದ್ರು. ಇಲ್ಲಿ ಜಾತ್ಯತೀತ ಅಂತಂದರೆ ಏನಂದರೆ ಎಲ್ಲ ಧರ್ಮವನ್ನು ಸಮಾನವಾಗಿ ನೋಡುವುದು. ಭಾರತ ಸಂವಿಧಾನದ 9ನೇ ಅನುಸೂಚಿ ಇದಕ್ಕೆ ಸಂಬಂಧಿಸಿದೆ. ಆಪ್ಷನ್ ಎ ಭಾಷೆ, ಆಪ್ಷನ್ ಬಿ ಪಂಚಾಯತ್ ರಾಜ್, ಆಪ್ಷನ್ ಸಿ ಭೂ ಸುಧಾರಣೆ, ಆಪ್ಷನ್ ಡಿ ರಾಜಕೀಯ ಪಕ್ಷ. ಇಲ್ಲಿ ಕ್ವಶನ್ ಏನಿದೆ, ಭಾರತ ಸಂವಿಧಾನದ 9ನೇ ಅನುಸೂಚಿ ಯಾವುದಕ್ಕೆ ಸಂಬಂಧಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಭೂ ಸುಧಾರಣೆಗೆ 9ನೇ ಅನುಸೂಚಿ ಸಂಬಂಧಿಸಿದೆ. ಒಟ್ಟು ನಮ್ಮ ಸಂವಿಧಾನದಲ್ಲಿ 12 ಅನುಸೂಚಿಗಳನ್ನು ನಾವು ನೋಡ್ತೀವಿ. ಆ 12 ಅನುಸೂಚಿಗಳು ಯಾವ್ಯಾವ ಅಂತ ನೋಡ್ಕೊತ ಹೋಗೋಣ. ಮೊದಲನೆಯದಾಗಿ 1ನೇ ಅನುಸೂಚಿ ನಮಗೇನು ಹೇಳ್ತದೆ? ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಬಗ್ಗೆ ಹೇಳ್ಕೊಡ್ತದೆ. ನಮ್ಮ ಭಾರತದಲ್ಲಿ 28 ರಾಜ್ಯಗಳು ಮತ್ತು 8 ಕೇಂದ್ರಾಡಳಿತ ಪ್ರದೇಶಗಳಿದೆ. ಸೊ ಅದರ ಬಗ್ಗೆ ನಮಗೆ 1ನೇ ಅನುಸೂಚಿಯಲ್ಲಿ ಗೊತ್ತಾಗ್ತದೆ. ಇನ್ನು 2ನೇ ಅನುಸೂಚಿ ಏನು ಹೇಳ್ತದೆ? ಸಂಬಳ ಮತ್ತು ಸವಲತ್ತುಗಳ ಬಗ್ಗೆ ಹೇಳ್ಕೊಡ್ತದೆ. ಸಂಬಳ ಮತ್ತು ವೇತನಗಳ ಬಗ್ಗೆ ಹೇಳ್ಕೊಡ್ತದೆ. ರಾಷ್ಟ್ರಪತಿಯವರ ಸಂಬಳ ಎಷ್ಟು, ವೇತನ ಎಷ್ಟು ಅಂತಕ್ಕಂಥದ್ದು. ಇನ್ನು 3ನೇ ಅನುಸೂಚಿ ಏನು ಹೇಳ್ಕೊಡ್ತದೆ ನಮಗಿಲ್ಲಿ? ಪ್ರಮಾಣ ವಚನ. ಯಾರಿಗೆ ಪ್ರಮಾಣ ವಚನವನ್ನು ಬೋಧನೆ ಮಾಡ್ತಾರಂತಕ್ಕಂಥದ್ದು. ಇದು ಸಂವಿಧಾನದ 3ನೇ ಅನುಸೂಚಿಯಲ್ಲಿ ನಮಗೆ ತಿಳಿಸ್ಕೊಡ್ತದೆ. ಇನ್ನು 4ನೇ ಅನುಸೂಚಿ ಏನು ಹೇಳ್ತದೆ? ರಾಜ್ಯಸಭೆಗೆ ಸ್ಥಾನಮಾನ ಅಂತಕ್ಕಂಥದ್ದು. ಅಂದರೆ ಭಾರತದಲ್ಲಿ 28 ರಾಜ್ಯಗಳಿದೆ. ಸೊ ಆ ರಾಜ್ಯಗಳಿಂದ ರಾಜ್ಯಸಭಾ ಸ್ಥಾನಮಾನಗಳ ಹಂಚಿಕೆ ಬಗ್ಗೆ ನಮಗೆ ಸಂವಿಧಾನದ 4ನೇ ಅನುಸೂಚಿ ಹೇಳ್ಕೊಡ್ತದೆ. ಇನ್ನು ಅದೇ ರೀತಿ 5ನೇ ಅನುಸೂಚಿ ಏನು ಹೇಳ್ಕೊಡ್ತದೆ? 5ನೇ ಅನುಸೂಚಿ SC/ST ಅಂತಕ್ಕಂಥದ್ದು. ಇಲ್ಲಿ ಏನು ನೋಡ್ಬೋದು ನಾವು? ಅನುಸೂಚಿತ ಪ್ರದೇಶ ಮತ್ತು ಬುಡಕಟ್ಟು ಪ್ರದೇಶ ಅಂತಕ್ಕಂಥದ್ದು. ಇಲ್ಲಿ ನಾವು ATM ಸ್ಕ್ವೇರ್ ಆಸಾಂ, ತ್ರಿಪುರಾ, ಮೇಘಾಲಯ, ಮಿಜೋರಾಂ ಈ 4 ರಾಜ್ಯಗಳಿಗೆ ವಿಶೇಷ ಸ್ಥಾನಮಾನವನ್ನು ಕೊಡ್ತದೆ. ಇನ್ನು ಅದೇ ರೀತಿ 6ನೇ ಅನುಸೂಚಿ ಈಶಾನ್ಯ ರಾಜ್ಯಗಳಿಗೆ ವಿಶೇಷ ಅಧಿಕಾರವನ್ನು ಕೊಡ್ತದೆ. ಇನ್ನು 7ನೇ ಅನುಸೂಚಿ ಏನು ಹೇಳ್ಕೊಡ್ತದೆ? ಕೇಂದ್ರ ಮತ್ತು ರಾಜ್ಯ ಮತ್ತು ಸಮವತಿ ಪಟ್ಟಿ. ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವತಿ ಪಟ್ಟಿ ಬಗ್ಗೆ 7ನೇ ಅನುಸೂಚಿ ಹೇಳ್ಕೊಡ್ತದೆ. ಇನ್ನು ಅದೇ ರೀತಿ 9ನೇ ಅನುಸೂಚಿ ಭೂ ಸುಧಾರಣೆ ಬಗ್ಗೆ ಹೇಳ್ಕೊಡ್ತದೆ ಅಂತ ನಾವು ಆಗಲೇ ನೋಡಿದ್ವಿ. 10ನೇ ಅನುಸೂಚಿ ಪಕ್ಷಾಂತರ ನಿಷೇಧ. 10ನೇ ಅನುಸೂಚಿ ಪಕ್ಷಾಂತರ ನಿಷೇಧ ಕಾಯ್ದೆ ಬಗ್ಗೆ ಹೇಳ್ಕೊಡ್ತದೆ. 11ನೇ ಅನುಸೂಚಿ ಏನು ಹೇಳ್ಕೊಡ್ತದೆ? ಪಂಚಾಯಿತಿ ಬಗ್ಗೆ ಹೇಳ್ಕೊಡ್ತದೆ. ಪಂಚಾಯಿತಿ ಬಗ್ಗೆ 10ನೇ ಅನುಸೂಚಿ ಹೇಳ್ಕೊಡ್ತದೆ. 11ನೇ ಅನುಸೂಚಿ ಹೇಳ್ಕೊಡ್ತದೆ. 11ನೇ ಅನುಸೂಚಿ ಪಂಚಾಯತ್ ಬಗ್ಗೆ ಹೇಳ್ಕೊಡ್ತದೆ. ಇನ್ನು ಕೊನೆಯದಾಗಿ 12ನೇ ಅನುಸೂಚಿ ಮುನ್ಸಿಪಾಲಿಟಿ ಬಗ್ಗೆ ಹೇಳ್ಕೊಡ್ತದೆ. ಇನ್ನು ನೆಕ್ಸ್ಟ್ ಕ್ವಶನ್, ಶಿವಾಜಿಯ ಪಟ್ಟಾಭಿಷೇಕ ನಡೆದ ಸ್ಥಳ ಯಾವುದು ಅಂತಕ್ಕಂಥದ್ದು. ಆಪ್ಷನ್ ಎ ತೋರಣಗಢ, ಆಪ್ಷನ್ ಬಿ ಪ್ರತಾಪ್ಗಢ, ಆಪ್ಷನ್ ಸಿ ರಾಯಗಢ, ಆಪ್ಷನ್ ಡಿ ಸಿಂಹಗಢ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ. ಶಿವಾಜಿರವರ ಪಟ್ಟಾಭಿಷೇಕ ನಡೆದ ಸ್ಥಳ ರಾಯಗಢ. ಅವ್ರು ಏನು ಮಾಡ್ತಾರೆ? ಮೊಘಲರ ವಿರುದ್ಧ ಹೋರಾಟದಲ್ಲಿ ಯಶಸ್ಸನ್ನು ಪಡೆದುಕೊಳ್ತಾರೆ. ಅದೇ ರೀತಿ 1474 ಜೂನ್ 16ರಂದು ಇವರು ಕಾಶಿಯ ಪಂಡಿತ್ ಗಗನ್
ಭಟ್ಟನ ಗಗನ್ ಭಟ್ಟನ ಸಮ್ಮುಖದಲ್ಲಿ ಮರಾಠ ರಾಜ್ಯದ ರಾಜಧಾನಿಯಾಗಿದ್ದ ರಾಯಗಢದಲ್ಲಿ ಪಟ್ಟಾಭಿಷೇಕ ಮಾಡ್ಕೋತಾರೆ. ಈ ಸಂದರ್ಭದಲ್ಲಿ ಶಿವಾಜಿರವ್ರು ಏನು ಮಾಡ್ತಾರೆ, ಶಿವಾಜಿರವರು ಈ ಸಂದರ್ಭದಲ್ಲಿ ಛತ್ರಪತಿ ಅಂತಕ್ಕಂತಹ ಒಂದು ಕಿರೀಟನ್ನು ಬಿರುದನ್ನು ಪಡ್ಕೋತಾರೆ. ಇವರಿಗೆ ರಾಯಗಢಲ್ಲಿ ಪಟ್ಟಾಭಿಷೇಕ 1674 ಜೂನ್ನಲ್ಲಿ ನಡೀತದೆ. ಸೊ ಛತ್ರಪತಿ ಶಿವಾಜಿ ಅಂತಕ್ಕಂಥ ಒಂದು ಬಿರುದನ್ನು ಪಡ್ಕೋತಾರೆ. ಗಗನ್ ಭಟ್ಟರವರ ಸಮ್ಮುಖದಲ್ಲಿ ಇವರಿಗೆ ಪಟ್ಟಾಭಿಷೇಕ ನಡೀತದೆ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಬಸವೇಶ್ವರವರು ಪ್ರತಿಪಾದಿಸಿದ ಸಿದ್ಧಾಂತ ಅಥವಾ ದರ್ಶನ ಯಾವುದು ಅಂತಕ್ಕಂಥದ್ದು. ಆಪ್ಷನ್ ಎ ಅದ್ಭುತ, ಆಪ್ಷನ್ ಬಿ ದೈತ್ವ, ಆಪ್ಷನ್ ಸಿ ವಿಶಿಷ್ಟಾದೈತ್ವ, ಆಪ್ಷನ್ ಡಿ ಶಕ್ತಿ ವಿಶಿಷ್ಟಾದೈತ್ವ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಶಕ್ತಿ ವಿಶಿಷ್ಟಾದೈತ್ವ ಸಿದ್ಧಾಂತವನ್ನು ಅಥವಾ ದರ್ಶನವನ್ನು ಬಸವೇಶ್ವರವರು ಸ್ಥಾಪಿಸಿದರು. ಇವರು ಅನುಭವ ಮಂಟಪವನ್ನು ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದಲ್ಲಿ ಸ್ಥಾಪಿಸಿದರು. ಅದರ ಅಧ್ಯಕ್ಷತೆಯನ್ನು ಅಲ್ಲಮ್ಮ ಪ್ರಭುರವರು ವಹಿಸ್ಕೋತಾರೆ. ನೆಕ್ಸ್ಟ್ ಕ್ವಶನ್. ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಯ ಕಾಲದಲ್ಲಿ ಭಾರತದ ವೈಸರಾಯ ಆಗಿದ್ದವರು ಯಾರು ಅಂತಕ್ಕಂಥದ್ದು. ಆಪ್ಷನ್ ಎ ರಿಪ್ಪನ್, ಆಪ್ಷನ್ ಬಿ ಲಾಡೌಲ್, ಆಪ್ಷನ್ ಸಿ ಕರ್ಜನ್, ಆಪ್ಷನ್ ಡಿ ಡಫ್ರಿನ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಡಫ್ರಿನ್ನರವರು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಯ ಕಾಲದಲ್ಲಿ ಇದ್ದಂತಹ ವೈಸರಾಯ. ನಮ್ಮ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಯಾಗಿದ್ದು 1885ರಲ್ಲಿ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಯಾಗಿದ್ದು. ನೆಕ್ಸ್ಟ್ ಕ್ವಶನ್. ಭಾರತಕ್ಕೆ ಒಕ್ಕೂಟ ಸರ್ಕಾರವನ್ನು ಶಿಫಾರಸು ಮಾಡಿದ ಕಾಯ್ದೆ ಯಾವುದು. ಆಪ್ಷನ್ ಎ 1909ರ ಕಾಯ್ದೆ, ಆಪ್ಷನ್ ಬಿ 1947ರ ಕಾಯ್ದೆ, ಆಪ್ಷನ್ ಸಿ 1935ರ ಕಾಯ್ದೆ, ಆಪ್ಷನ್ ಡಿ 1919ರ ಕಾಯ್ದೆ. ಇದಕ್ಕೆ ಸರಿಯಾದ ಉತ್ತರ 1935ರ ಕಾಯ್ದೆ ಭಾರತ ಒಕ್ಕೂಟ ಸರ್ಕಾರವನ್ನು ಶಿಫಾರಸು ಮಾಡಿದ ಕಾಯ್ದೆ. ಕೃಷ್ಣ ರಾಜಸಾಗರದಲ್ಲಿ ಬೃಂದಾವನ ಉದ್ಯಾನಗಳ ನಿರ್ಮಾಣಕ್ಕೆ ಕಾರಣವಾದ ಮೈಸೂರಿನ ದಿವಾನರು ಯಾರು. ಆಪ್ಷನ್ ಎ ವಿಶ್ವೇಶ್ವರಯ್ಯ, ಆಪ್ಷನ್ ಬಿ ಕಾಂತರಾಜ್ ಅರಸ್, ಆಪ್ಷನ್ ಸಿ ಆಲ್ಟಿಎನ್ ಬ್ಯಾನರ್ಜಿ, ಆಪ್ಷನ್ ಡಿ ಮಿರ್ಜಾ ಇಸ್ಮಾಯಿಲ್. ಕೃಷ್ಣರಾಜಸಾಗರ ಬೃಂದಾವನ ಉದ್ಯಾನಗಳ ನಿರ್ಮಾಣಕ್ಕೆ ಕಾರಣವಾದ ಮೈಸೂರಿನ ಅರಸ ಅಥವಾ ದಿವಾನರು ಮಿರ್ಜಾ ಇಸ್ಮಾಯಿಲರವರು. ಇವರು ಏನು ಮಾಡ್ತಾರೆ ಅಂತಂದರೆ, ಕೃಷ್ಣರಾಜ ಸಾಗರ ಬೃಂದಾವನ ಉದ್ಯಾನಗಳ ನಿರ್ಮಾಣ ಸರ್ ಮಿರ್ಜಾ ಇಸ್ಮಾಯಿಲ್ರವರು ಪೂರ್ಣಗೊಳಿಸಿರ್ತಾರೆ 1926ರಲ್ಲಿ. 1926ರಿಂದ 1941ರವರೆಗೆ ಇವರು ಈ ನಿರ್ಮಾಣವನ್ನು ಪೂರ್ಣಗೊಳಿಸಿರ್ತಾರೆ. ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಯಾವ ರಾಜ್ಯ ವಿಧಾನ ಪರಿಷತ್ತನ್ನು ಹೊಂದಿಲ್ಲ. ಆಪ್ಷನ್ ಎ ಕರ್ನಾಟಕ, ಆಪ್ಷನ್ ಬಿ ಉತ್ತರ ಪ್ರದೇಶ್, ಆಪ್ಷನ್ ಸಿ ಮಹಾರಾಷ್ಟ್ರ, ಆಪ್ಷನ್ ಡಿ ಮಧ್ಯಪ್ರದೇಶ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಮಧ್ಯಪ್ರದೇಶ ರಾಜ್ಯದಲ್ಲಿ ರಾಜ್ಯ ವಿಧಾನ ಪರಿಷತ್ ಇಲ್ಲ. ಪ್ರಸ್ತುತ ನಮ್ಮ ಭಾರತದಲ್ಲಿ 6 ರಾಜ್ಯಗಳಲ್ಲಿ ವಿಧಾನ ಪರಿಷತ್ ಇದೆ. ಅವು 6 ರಾಜ್ಯಗಳು ಯಾವ್ಯಾವ ಅಂತ ನಾವು ಒಂದೊಂದಾಗಿ ನೋಡ್ಕೊತ ಹೋಗೋಣ. ಮೊದಲನೆಯದಾಗಿ ಕರ್ನಾಟಕ, ಮಹಾರಾಷ್ಟ್ರ, ಉತ್ತರ ಪ್ರದೇಶ್, ಆಂಧ್ರ ಪ್ರದೇಶ್, ತೆಲಂಗಾಣ, ಬಿಹಾರ್. ಈ 6 ರಾಜ್ಯಗಳಲ್ಲಿ ರಾಜ್ಯ ವಿಧಾನ ಪರಿಷತ್ ಇದೆ. ಇತ್ತೀಚೆಗೆ 2019ರಲ್ಲಿ ಜಮ್ಮು ಆ್ಯಂಡ್ ಕಾಶ್ಮೀರ ರಾಜ್ಯದಲ್ಲಿ ವಿಧಾನ ಪರಿಷತ್ತನ್ನು ರದ್ದು ಮಾಡಲಾಯಿತು. ಹಾಗಾದರೆ ಒಂದು ರಾಜ್ಯದ ವಿಧಾನ ಪರಿಷತ್ತನ್ನು ಸ್ಥಾಪಿಸಲು ಅಥವಾ ಇರ್ತಕ್ಕಂತಹ ವಿಧಾನ ಪರಿಷತ್ತನ್ನು ರದ್ದು ಮಾಡಲು ನಮ್ಮ ಸಂವಿಧಾನದ 169ನೇ ವಿಧಿಯಲ್ಲಿ ಅವಕಾಶವನ್ನು ಮಾಡಿಕೊಡಲಾಗಿದೆ.
ಹಾಗಾದರೆ ನೆಕ್ಸ್ಟ್ ಕ್ವಶನ್, ಮಂತ್ರಿಮಂಡಲದ ಸದಸ್ಯರು ಸಾಮೂಹಿಕವಾಗಿ ಯಾವುದಕ್ಕೆ ಜವಾಬ್ದಾರಿಯಾಗಿರುತ್ತಾರೆ? ಆಪ್ಷನ್ ಎ ನ್ಯಾಯಾಂಗ, ಆಪ್ಷನ್ ಬಿ ಹೌಸ್ ಆಫ್ ಪೀಪಲ್, ಆಪ್ಷನ್ ಸಿ ಕೌನ್ಸಿಲ್ ಆಫ್ ಸ್ಟೇಟ್, ಆಪ್ಷನ್ ಡಿ ರಾಷ್ಟ್ರಪತಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಹೌಸ್ ಆಫ್ ಪೀಪಲ್. ಇದನ್ನು ನಾವು ಲೋಕಸಭೆ ಅಂತ ಹೇಳಿ ಕರಿತೀವಿ, ಸಂಸತ್ತಿನ ಕೆಳಮನೆ. ಸಂಸತ್ತಿನ ಕೆಳಮನೆ ಹೌಸ್ ಆಫ್ ಪೀಪಲ್. ಇಲ್ಲಿ ಮಂತ್ರಿಮಂಡಲದ ಸದಸ್ಯರು ಸಾಮೂಹಿಕವಾಗಿ ಹೌಸ್ ಆಫ್ ಪೀಪಲ್ ಲೋಕಸಭೆಗೆ ಜವಾಬ್ದಾರಿಯಾಗಿರುತ್ತಾರೆ ಅಥವಾ ಹೊಣೆಯಾಗಿರುತ್ತಾರೆ. ಹಾಗಾದರೆ ಇವರು ವೈಯಕ್ತಿಕವಾಗಿ ಯಾರಿಗೆ ಜವಾಬ್ದಾರಿಯಾಗಿರುತ್ತಾರೆ ಅಂದರೆ ರಾಷ್ಟ್ರಪತಿಯವರಿಗೆ ಇವರು ವೈಯಕ್ತಿಕವಾಗಿ ಜವಾಬ್ದಾರಿಯಾಗಿರುತ್ತಾರೆ ಅಥವಾ ಹೊಣೆಯಾಗಿರುತ್ತಾರೆ ಅಂತಕ್ಕಂಥದ್ದು. ಸೊ ನೆಕ್ಸ್ಟ್ ಕ್ವಶನ್, ಸಂವಿಧಾನ ಸಭೆಯ ಮೊದಲ ಅಧ್ಯಕ್ಷರು ಯಾರಾಗಿದ್ದರು? ಆಪ್ಷನ್ ಎ ಜವಾಹರ್ಲಾಲ್ ನೆಹರು, ಆಪ್ಷನ್ ಬಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್, ಆಪ್ಷನ್ ಸಿ ಸರ್ದಾರ್ ವಲ್ಲಭಾಯ್ ಪಟೇಲ್, ಆಪ್ಷನ್ ಡಿ ಡಾಕ್ಟರ್ BR ಅಂಬೇಡ್ಕರ್. ಸಂವಿಧಾನ ಸಭೆಯ ಅಧ್ಯಕ್ಷರು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದರವರು ಆಗಿದ್ದರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ. ಇನ್ನು ಅದೇ ರೀತಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಕರಡು ಸಮಿತಿಯ ಅಧ್ಯಕ್ಷರಾಗಿದ್ದರು. 1947 ಆಗಸ್ಟ್ 29ರಂದು ಡಾಕ್ಟರ್ BR ಅಂಬೇಡ್ಕರ್ ಅವರು ಕರಡು ಸಮಿತಿಯ ಅಧ್ಯಕ್ಷರಾಗಿದ್ದರು. ಹಾಗಾದರೆ ನಮ್ಮ ಸಂವಿಧಾನದ ಮೊದಲ ರಚನಾ ಸಭೆ ಯಾವಾಗ ಜರುಗಿತ್ತು ಅಂತಕ್ಕಂಥದ್ದು 1946 ಡಿಸೆಂಬರ್ 9ರಂದು ನಮ್ಮ ಸಂವಿಧಾನದ ಮೊದಲ ರಚನಾ ಸಭೆ ಜರುಗಿತ್ತು. ಸೊ ಇದರ ವಿಶೇಷತೆ ಏನಂತಂದರೆ, ನಮ್ಮ ಸಂವಿಧಾನದ ಮೊದಲ ರಚನಾ ಸಭೆ 1946 ಡಿಸೆಂಬರ್ 9ರಂದು ಸೋಮವಾರ ಬೆಳಗ್ಗೆ 11 ಗಂಟೆಗೆ ದೆಹಲಿಯ ಸೆಂಟ್ರಲ್ ಹಾಲ್ನಲ್ಲಿ ಜರುಗಿತು. ಇಲ್ಲಿ ಸಚ್ಚಿದಾನಂದ ಸಿನ್ಹಾರವರು ತಾತ್ಕಾಲಿಕ ಅಧ್ಯಕ್ಷರಾಗಿ ಭಾಗವಹಿಸಿದ್ರು. ಇನ್ನು ನಮ್ಮ ಸಂವಿಧಾನದ ಎರಡನೇ ರಚನಾ ಸಭೆ 1946 ಡಿಸೆಂಬರ್ 11ರಂದು ಎರಡನೆಯ ರಚನಾ ಸಭೆ ನಡೆಯಿತು. ಇದರಲ್ಲಿ ಡಾಕ್ಟರ್ ರಾಜೇಂದ್ರ ಪ್ರಸಾದರವರು ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ರು. ಈ ನೆಕ್ಸ್ಟ್ ಕ್ವಶನ್, ಸುಪ್ರೀಂ ಕೋರ್ಟನ್ನು ನಿಯಂತ್ರಿಸುವ ಅಧ್ಯಕ್ಷರ ಅಧಿಕಾರವು ಯಾವ ವಿಧಿಯ ಅಡಿಯಲ್ಲಿದೆ? ಸುಪ್ರೀಂ ಕೋರ್ಟ್ ನಿಯಂತ್ರಿಸುವ ಅಧ್ಯಕ್ಷರ ರಾಷ್ಟ್ರಪತಿಯವರ ಅಧಿಕಾರವು ಯಾವ ವಿಧಿಯಲ್ಲಿ ಇದೆ ಅಂತಕ್ಕಂಥದ್ದು ಆಪ್ಷನ್ ಎ ಸಂವಿಧಾನದ 132ನೇ ಆರ್ಟಿಕಲ್, ಆಪ್ಷನ್ ಬಿ 143 ವಿಧಿ, ಆಪ್ಷನ್ ಸಿ 136ನೇ ವಿಧಿ, ಆಪ್ಷನ್ ಡಿ 131ನೇ ವಿಧಿ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 143ನೇ ವಿಧಿಯ ಪ್ರಕಾರ ರಾಷ್ಟ್ರಪತಿಯವರು ಏನು ಮಾಡ್ತಾರೆ ಅಂದರೆ ಸುಪ್ರೀಂ ಕೋರ್ಟಿನ ಅಡಿಯಲ್ಲಿ ಇವರು ಸಲಹೆಯನ್ನು ಪಡೆತಕ್ಕಂಥದ್ದು. ಸೊ ಇಲ್ಲಿ ನಾವು ಒಂದೊಂದು ವಿಧಿ ಬಗ್ಗೆ ನೋಡ್ಕೋತ ಹೋಗೋಣ. ಸಂವಿಧಾನದ 132ನೇ ವಿಧಿ. ಇಲ್ಲಿ ಸಂವಿಧಾನದ 132ನೇ ವಿಧಿ ಏನು ಹೇಳುತ್ತಂದರೆ, ಕೆಲವು ಪ್ರಕರಣಗಳಲ್ಲಿ ಉಚ್ಚ ನ್ಯಾಯಾಲಯಗಳಲ್ಲಿ ಬರುವ ಅಫೀಲುಗಳು, ಸುಪ್ರೀಂ ಕೋರ್ಟಲ್ಲಿ ಬರುವಂತಹ ಕೆಲವು ಕೇಸ್ಗಳಂತ ಹೇಳ್ತೀವಿ ನಾವಿಲ್ಲಿ ಅಫೀಲ್ ಅಂತಂದರೆ, ಅದನ್ನು ಹೈಕೋರ್ಟಿಗೆ ಕಳಿಸ್ಕೊಡೋದು. ಒಂದು ಸೆಕೆಂಡ್, ಉಚ್ಚ ನ್ಯಾಯಾಲಯದಿಂದ ಬರುವ ಅಫೀಲ್ಗಳು ಅಥವಾ ಕೇಸ್ಗಳ ವಿರುದ್ಧ ಸರ್ವೋಚ್ಚ ನ್ಯಾಯಾಲಯವು ಅಫೀಲ್ ಅಧಿಕಾರದ ವ್ಯಾಪ್ತಿಯಲ್ಲಿ ಇದೊಂದು ಕೇಸನ್ನು ತೆಗೆದುಕೊಳ್ತಕ್ಕಂಥದ್ದು. ಇನ್ನು ಅದೇ ರೀತಿ 143ನೇ ವಿಧಿ ನಾವು ಏನು ಹೇಳುತ್ತಂತ ನೋಡಿದ್ವಿ, ಸರ್ವೋಚ್ಚ ನ್ಯಾಯಾಲಯದೊಡನೆ ಸಮಾಲೋಚನೆ ನಡೆಸುವ ಅಧಿಕಾರ ರಾಷ್ಟ್ರಪತಿಯವರಿಗೆ ಇರುತ್ತದೆ. ಇನ್ನು ಆರ್ಟಿಕಲ್ 136 ಏನು ಹೇಳ್ತದಿಲ್ಲಿ, ಅಪೀಲು ಸಲ್ಲಿಸುವ ಸರ್ವೋಚ್ಚ ನ್ಯಾಯಾಲಯದಿಂದ ವಿಶೇಷ ಅನುಮತಿ. ಕೇಸನ್ನು ಸಲ್ಲಿಸೋಕೆ ಸುಪ್ರೀಂ ಕೋರ್ಟಿನಿಂದ ಕೆಲವು ವಿಶೇಷ ಅಧಿಕಾರವನ್ನು ಪಡೆದುಕೊಳ್ಬೇಕಾಗ್ತದೆ. ಇನ್ನು ಅದೇ ರೀತಿ ನೆಕ್ಸ್ಟ್ ಕ್ವಶನ್ಸ್ ನೋಡೋಣ. ಭಾರತದಲ್ಲಿ ರಾಜ್ಯಗಳ ಗಡಿಗಳನ್ನು ಬದಲಾಯಿಸುವ ಅಧಿಕಾರವು ಯಾರ ಹತ್ತಿರ ಇರುತ್ತದೆ? ಒಂದು ರಾಜ್ಯದ, ನಮ್ಮ ಭಾರತ
ಒಂದು ರಾಜ್ಯದ ಗಡಿಯನ್ನು ಬದಲಾಯಿಸುವ ಅಧಿಕಾರ ಯಾರ ಹತ್ತಿರ ಇರುತ್ತೆ ಅಂತಕ್ಕಂಥದ್ದು ಆಪ್ಷನ್ ಎ ರಾಜ್ಯ ಸರ್ಕಾರ, ಆಪ್ಷನ್ ಬಿ ಸಂಸತ್ತು, ಆಪ್ಷನ್ ಸಿ ಪ್ರಧಾನಮಂತ್ರಿ, ಆಪ್ಷನ್ ಡಿ ರಾಷ್ಟ್ರಪತಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಸಂಸತ್ತು, ಪಾರ್ಲಿಮೆಂಟ್. ಭಾಗ 1 ನಮ್ಮ ಸಂವಿಧಾನ ಭಾಗ 1 ಭಾರತದ ರಾಜ್ಯಗಳ ಒಕ್ಕೂಟ ಮತ್ತು ಭೂಪ್ರದೇಶ ಅಂತಕ್ಕಂಥದ್ದು. ಸೊ ಇಲ್ಲಿ ವಿಧಿ 2, 3 ಮತ್ತು 4 ಏನು ಹೇಳುತ್ತಂದರೆ ಒಂದು ರಾಜ್ಯದ ಹೆಸರನ್ನು ಬದಲಾಯಿಸುವ ಅಥವಾ ಇರ್ತಕ್ಕಂತಹ ರಾಜ್ಯದ ಗಡಿಯನ್ನು ಬದಲಾಯಿಸಲು ನಮ್ಮ ಸಂವಿಧಾನದ ಈ ಭಾಗದಲ್ಲಿ ಮತ್ತು ಈ ವಿಧಿಯಲ್ಲಿ ವಿಶೇಷ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಇಲ್ಲಿ ಸಂಸತ್ತು ಅಂತಂದರೆ ಪಾರ್ಲಿಮೆಂಟ್. ಇಲ್ಲಿ ಏನಾಗತ್ತೆ ಅಂದರೆ ಒಂದು ರಾಜ್ಯದ ನಾವು ಹೆಸರನ್ನು ಬದಲಾವಣೆ ಮಾಡಬೇಕಂದ್ರೆ ಆ ಅಧಿಕಾರ ನಮ್ಮ ಸಂಸತ್ತಿಗೆ ಇರುತ್ತೆ ಅಂತಕ್ಕಂಥದ್ದು. ಈ ಸಂಸತ್ನಲ್ಲಿ ಲೋಕಸಭೆ, ರಾಜ್ಯಸಭೆ ಮತ್ತು ರಾಷ್ಟ್ರಪತಿಯವರು ಬರ್ತಾರೆ. ನೆಕ್ಸ್ಟ್ ಕ್ವಶನ್, ಭಾರತೀಯ ಸ್ವಾತಂತ್ರ್ಯ ಕಾಯಿದೆಯು ಬ್ರಿಟಿಷ್ ದೊರೆಗಳಿಂದ ರಾಜ್ಯ ಸಮಿತಿಯನ್ನು ಯಾವಾಗ ಪಡೆಯಿತು? ಜುಲೈ 1947, ಆಪ್ಷನ್ ಬಿ 1947 ಮೇ, ಆಪ್ಷನ್ ಸಿ ಜೂನ್ 1947, ಆಪ್ಷನ್ ಡಿ ಆಗಸ್ಟ್ 1947. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಜುಲೈ 1947ರಂದು ನಮ್ಮ ಸ್ವಾತಂತ್ರ್ಯ ಕಾಯಿದೆ ಜಾರಿಗೆಯನ್ನು ತರಲಾಯಿತು ಬ್ರಿಟಿಷ್ ಸಮ್ಮತಿಯಿಂದ. 1947 ಜುಲೈ. ನೆಕ್ಸ್ಟ್ ಕ್ವಶನ್, ರಾಜ್ಯನೀತಿ ನಿರ್ದೇಶಕ ತತ್ವಗಳನ್ನು ಈ ಕೆಳಗಿನ ಯಾವ ಲೇಖನದಲ್ಲಿ ಸೇರಿಸಲಾಗಿದೆ? ಡಿಪಿಎಸ್ಪಿ. ಇಲ್ಲಿ ಆಪ್ಷನ್ ಎ 15ರಿಂದ 22, ಆಪ್ಷನ್ ಬಿ 25ರಿಂದ 32, ಅದೇ ರೀತಿ ಆಪ್ಷನ್ ಸಿ 36ರಿಂದ 51ನೇ ಆರ್ಟಿಕಲ್, ಆಪ್ಷನ್ ಡಿ 52ರಿಂದ 6ನೇ ಆರ್ಟಿಕಲ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 36ರಿಂದ 51ನೇ ವಿಧಿ ನಮ್ಮ DPSP ಬಗ್ಗೆ ಹೇಳಿಕೊಡ್ತದೆ. ಇಲ್ಲಿ ಅಂಬೇಡ್ಕರ್ ಅವರು ಒಂದು ವಾಕ್ಯವನ್ನು ನೀಡ್ತಾರೆ. DPSP ರಾಜನೀತಿ ನಿರ್ದೇಶಕ ತತ್ವಗಳನ್ನು ಅವ್ರು ಏನು ಹೇಳ್ತಾರೆ? 36ರಿಂದ 51ನೇ ವಿಧಿ ರಾಜನೀತಿ ನಿರ್ದೇಶಕ ತತ್ವಗಳ ಬಗ್ಗೆ ಹೇಳ್ತದೆ. ಇಲ್ಲಿ ಅಂಬೇಡ್ಕರ್ ಅವ್ರು ಏನು ಹೇಳ್ತಾರೆ ಅಂದರೆ ರಾಜನೀತಿ ನಿರ್ದೇಶಕ ತತ್ವಗಳನ್ನು ಭಾರತ ಸಂವಿಧಾನದ ಕಾರ್ಯಗಳ ವೈಶಿಷ್ಟ್ಯತೆ ಎಂದಕ್ಕಂಥ ಒಂದು ಘೋಷಣೆಯನ್ನು ಅವರು ನೀಡ್ತಾರೆ. ಮತದಾನದ ಹಕ್ಕು ಚಲಾಯಿಸುವ ವಯಸ್ಸು 21ರಿಂದ 18 ವರ್ಷಕ್ಕೆ ಯಾವ ತಿದ್ದುಪಡಿಯಿಂದ ಇಳಿಸಲಾಯಿತು? ನಾವು ಮತದಾನ ಮಾಡುವಂತಹ ವಯಸ್ಸು 20 ವರ್ಷದಿಂದ 18ಕ್ಕೆ ಯಾವ ವರ್ಷ ತಿದ್ದುಪಡಿ ಮಾಡಲಾಯಿತು ಅಂತಕ್ಕಂಥದ್ದು ಆಪ್ಷನ್ ಎ ಸಂವಿಧಾನದ 42ನೇ ಅಮೆಂಡ್ಮೆಂಟ್, ಆಪ್ಷನ್ ಬಿ ಸಂವಿಧಾನದ 44ನೇ ಅಮೆಂಡ್ಮೆಂಟ್, ಆಪ್ಷನ್ ಸಿ ಸಂವಿಧಾನದ 61ನೇ ಅಮೆಂಡ್ಮೆಂಟ್, ಆಪ್ಷನ್ ಡಿ ಸಂವಿಧಾನದ 72ನೇ ಅಮೆಂಡ್ಮೆಂಟ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಸಂವಿಧಾನದ 61ನೇ ಅಮೆಂಡ್ಮೆಂಟ್ ಮುಖಾಂತರ ನಾವು ಏನು ಮಾಡಿದ್ವಿ? ಮತದಾನದ ವಯಸ್ಸನ್ನು 21 ಇರ್ತಕ್ಕಂತಹ ಮತದಾನದ ವಯಸ್ಸನ್ನು ನಾವು 18 ವರ್ಷಕ್ಕೆ ಕಡಿಮೆ ಮಾಡಿದ್ವಿ. ಅದು ಯಾವ ಅಮೆಂಡ್ಮೆಂಟ್ ಮುಖಾಂತರ ಅಂದರೆ ಸಂವಿಧಾನದ 61ನೇ ಅಮೆಂಡ್ಮೆಂಟ್ ಮುಖಾಂತರ. ಇದು 1989ರಲ್ಲಿ ಇದೊಂದು ತಿದ್ದುಪಡಿಯನ್ನು ಮಾಡಲಾಯಿತು. ಎಷ್ಟನೇ ವಿಧಿಯ ಮುಖಾಂತರ ಅಂದರೆ ಸಂವಿಧಾನದ 326ನೇ ವಿಧಿಯನ್ನು ತಿದ್ದುಪಡಿ ಮಾಡಿ ಇದೊಂದು ಕಾಯ್ದೆಯನ್ನು ಜಾರಿಗೆ ತರಲಾಯಿತು. ನೆಕ್ಸ್ಟ್ ಕ್ವಶನ್, ಸಂವಿಧಾನ ಸಭೆಯಲ್ಲಿ ವಸ್ತುನಿಷ್ಠ ನಿರ್ಣಯವನ್ನು ಯಾರು ಮಂಡಿಸಿದ್ದರು? ಅಂದರೆ ಸಂವಿಧಾನದ ಸಭೆಯಲ್ಲಿ ವಸ್ತುನಿಷ್ಠ ನಿರ್ಣಯವನ್ನು ಅಂತಂದರೆ ಇಲ್ಲಿ ದೇಹಗಳ ನಿರ್ಣಯವನ್ನು ಯಾರು ಮಂಡಿಸಿದ್ದರು ಅಂತಕ್ಕಂಥದ್ದು. ಸೊ ದೇಹಗಳ ನಿರ್ಣಯ ಆಪ್ಷನ್ ಎ ಡಾಕ್ಟರ್ ರಾಜೇಂದ್ರ ಪ್ರಸಾದ್, ಆಪ್ಷನ್ ಬಿ ಡಾಕ್ಟರ್ BR ಅಂಬೇಡ್ಕರ್, ಆಪ್ಷನ್ ಸಿ ಜವಾಹರ್ಲಾಲ್ ನೆಹರು, ಆಪ್ಷನ್ ಡಿ ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್. ಸೊ ಇದಕ್ಕೆ ಸರಿಯಾದ ಉತ್ತರ
ಜವಾಹರ್ಲಾಲ್ ನೆಹರು ಅವರು ಏನು ಮಾಡ್ತಾರೆ ಅಂದರೆ ಸಂವಿಧಾನ ಸಭೆಯಲ್ಲಿ ದೇಹಗಳ ನಿರ್ಣಯವನ್ನು ಮಂಡಿಸಿದ್ದರು. ನೆಕ್ಸ್ಟ್ ಕ್ವಶನ್, ಸಂವಿಧಾನದ 371ನೇ ಏನೇ ವಿಧಿಯು ಯಾವ ರಾಜ್ಯಕ್ಕೆ ವಿಶೇಷ ಅವಕಾಶವನ್ನು ಒದಗಿಸಿಕೊಟ್ಟಿದೆ? ಆಪ್ಷನ್ ಎ ಮಹಾರಾಷ್ಟ್ರ, ಆಪ್ಷನ್ ಬಿ ನಾಗಾಲ್ಯಾಂಡ್, ಆಪ್ಷನ್ ಸಿ ಕರ್ನಾಟಕ ರಾಜ್ಯ, ಆಪ್ಷನ್ ಡಿ ಆಸಾಂ ರಾಜ್ಯ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ನಾಗಾಲ್ಯಾಂಡ್ ರಾಜ್ಯಕ್ಕೆ ಸಂವಿಧಾನದ 371ನೇ ಎ ವಿಧಿಯು ವಿಶೇಷ ಅಧಿಕಾರವನ್ನು ನೀಡಿದೆ. ಹಾಗಾದರೆ ಸಂವಿಧಾನದ ಭಾಗ 21ರಲ್ಲಿ ಕೆಲವು ರಾಜ್ಯಗಳಿಗೆ ವಿಶೇಷ ಅಧಿಕಾರವನ್ನು ನೀಡಿದೆ. ವಿಧಿ 369ರಿಂದ 392 ವಿಧಿಗಳಲ್ಲಿ ವಿಶೇಷ ಸ್ಥಾನವನ್ನು ನೀಡಿದೆ. ಆ ರಾಜ್ಯಗಳು ಯಾವ್ಯಾವಂತ ನಾವು ಇಲ್ಲಿ ಒಂದೊಂದಾಗಿ ನೋಡ್ಕೊತ ಹೋಗೋಣ. ಮೊದಲನೆಯದಾಗಿ 371ನೇ ಎ ವಿಧಿ. ಇಲ್ಲಿ MG ಅಂತಕ್ಕಂಥದ್ದು ನಾವು ಇಟ್ಕೋಬೋದು. ಮಹಾರಾಷ್ಟ್ರ ಮತ್ತು ಗುಜರಾತ್ ರಾಜ್ಯಗಳಿಗೆ ಸಂವಿಧಾನದ 371ನೇ ಎ ವಿಧಿಯು ವಿಶೇಷ ಸ್ಥಾನಮಾನವನ್ನು ನೀಡಿದೆ. ಇನ್ನು ಅದೇ ರೀತಿ 371ನೇ ಎ ವಿಧಿ 371ನೇ ವಿಧಿ ಮಹಾರಾಷ್ಟ್ರ ಮತ್ತು ಗುಜರಾತ್. 371ನೇ ಎ ವಿಧಿ ನಾಗಾಲ್ಯಾಂಡ್ ರಾಜ್ಯಗಳಿಗೆ. ಇನ್ನು ಅದೇ ರೀತಿ 371ನೇ ಬಿ ವಿಧಿ ಇದು ಆಸಾಂ ರಾಜ್ಯಗಳಿಗೆ ವಿಶೇಷ ಸ್ಥಾನಮಾನವನ್ನು ನೀಡಿದೆ. ಇನ್ನು ಅದೇ ರೀತಿ 371ನೇ ಸಿ ವಿಧಿ ಡಿ ಇ ಎಫ್ ಜಿ ಎಚ್. ಇಲ್ಲಿ ನಾವು ನೋಡ್ಬೋದು ಮಣಿಪುರ್ 374ನೇ ಡಿ ವಿಧಿ ಆಂಧ್ರ ಪ್ರದೇಶ್, 374ನೇ ಈ ವಿಧಿ ಆಂಧ್ರ ಪ್ರದೇಶ್ ಕೇಂದ್ರೀಯ ವಿದ್ಯಾಲಯಗಳಿಗೆ ವಿಶೇಷ ಸ್ಥಾನಮಾನವನ್ನು ನೀಡಿದೆ. ಇನ್ನು ಅದೇ ರೀತಿ ವಿಶ್ವವಿದ್ಯಾಲಯಗಳ ಸ್ಥಾಪನೆ 370ನೇ ಈ ವಿಧಿ ವಿಶ್ವವಿದ್ಯಾಲಯಗಳ ಸ್ಥಾಪನೆ. ಇನ್ನು ಅದೇ ರೀತಿ ಸಿಕ್ಕಿಂ ರಾಜ್ಯಕ್ಕೆ ವಿಶೇಷ ಸ್ಥಾನಮಾನ. ಇನ್ನು ಅದೇ ರೀತಿ ಜಿ ಮಿಜೋರಾಂ ರಾಜ್ಯಕ್ಕೆ. ಇನ್ನು ಅದೇ ರೀತಿ 370 ಎಚ್ ವಿಧಿ ಅರುಣಾಚಲ್ ಪ್ರದೇಶ. ಇನ್ನು 370 ಐ ವಿಧಿ ಗೋವಾ ರಾಜ್ಯಕ್ಕೆ. 371ನೇ ಐ ವಿಧಿ ಗೋವಾ ರಾಜ್ಯಕ್ಕೆ. 371ನೇ ಜೆ ವಿಧಿ ಕಲ್ಯಾಣ ಕರ್ನಾಟಕ ಅಂತ ಹೇಳಿರ್ತೀವಿ ನಾವು ಇದಕ್ಕೆ, ಕಲ್ಯಾಣ ಕರ್ನಾಟಕ. ಇನ್ನು ಅದೇ ರೀತಿ 371ನೇ ಕೆ ವಿಧಿ ಕರ್ನಾಟಕ ರಾಜ್ಯಕ್ಕೆ ವಿಶೇಷ ಸ್ಥಾನಮಾನವನ್ನು ನೀಡಿದೆ. ಮಾಹಿತಿ ಹಕ್ಕು ಕಾಯ್ದೆ ಯಾವ ವರ್ಷದಲ್ಲಿ ಜಾರಿಗೆ ಬಂದಿತ್ತು? ಮಾಹಿತಿ ಹಕ್ಕು ಕಾಯ್ದೆ ಯಾವ ವರ್ಷದಲ್ಲಿ ಜಾರಿಗೆ ಬಂದಿತ್ತು ಅಂತಕ್ಕಂಥದ್ದು ಆಪ್ಷನ್ ಎ 2004, ಆಪ್ಷನ್ ಬಿ 2003, ಆಪ್ಷನ್ ಸಿ 2005, ಆಪ್ಷನ್ ಡಿ 2006. ಇಲ್ಲಿ ಸರಿಯಾದ ಉತ್ತರ ನಾವು ನೋಡ್ಬೋದು ಆಪ್ಷನ್ ಸಿ 2005ರಲ್ಲಿ ಮಾಹಿತಿ ಹಕ್ಕು ಕಾಯ್ದೆ ಜಾರಿಗೆ ಬಂದ ವರ್ಷ. ನೆಕ್ಸ್ಟ್ ಕ್ವಶನ್, ಕೆಳಗಿನವುಗಳಲ್ಲಿ ಯಾವುದು ಮೂಲಭೂತ ಹಕ್ಕು? ನಮ್ಮ ಭಾಗ 3ರಲ್ಲಿ ಇದು ಬರ್ತದೆ. ಸೊ ಇಲ್ಲಿ ಇವುಗಳಲ್ಲಿ ಯಾವುದು ಮೂಲಭೂತ ಹಕ್ಕು ಅಂತಕ್ಕಂಥದ್ದು ಆಪ್ಷನ್ ಎ ಸ್ವಾತಂತ್ರ್ಯದ ಹಕ್ಕು, ಆಪ್ಷನ್ ಬಿ ಶಿಕ್ಷಣದ ಹಕ್ಕು, ಆಪ್ಷನ್ ಸಿ ಬದುಕುವ ಹಕ್ಕು, ಆಪ್ಷನ್ ಡಿ ಇವುಗಳಲ್ಲಿ ಎಲ್ಲವೂ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಇವುಗಳಲ್ಲಿ ಎಲ್ಲವೂ. ಇಲ್ಲಿ ಸ್ವಾತಂತ್ರ್ಯದ ಹಕ್ಕು ಮೂಲಭೂತ ಹಕ್ಕಾಗ್ತದೆ, ಶಿಕ್ಷಣದ ಹಕ್ಕು ಕೂಡ ಮೂಲಭೂತ ಹಕ್ಕು ಆಗ್ತದೆ, ಬದುಕುವ ಹಕ್ಕು ಕೂಡ ಮೂಲಭೂತ ಹಕ್ಕಾಗ್ತದೆ. ಸೊ ಹಾಗಾಗಿ ಇಲ್ಲಿ ಎಲ್ಲವೂ ಕೂಡ ಮೂಲಭೂತ ಹಕ್ಕುಗಳು ಅಂತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಕ್ವಶನ್, ಗೌಪ್ಯತೆಯ ಹಕ್ಕು ಯಾವ ಲೇಖನದಲ್ಲಿ ಇದೆ ಅಂತಕ್ಕಂಥದ್ದು ರೈಟ್ ಟು ಪ್ರೈವಸಿ ಅಂತಕ್ಕಂಥದ್ದು. ನಮ್ಮ ಸಂವಿಧಾನದ ಜೀವಿಸುವ ಹಕ್ಕು ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕು ಅಂತ ಹೇಳಿ ನಾವು ಕರಿತೀವಿ. ಆಪ್ಷನ್ ಎ
22ನೇ ವಿಧಿ, ಆಪ್ಷನ್ ಬಿ 19ನೇ ವಿಧಿ, ಆಪ್ಷನ್ ಸಿ 21ನೇ ವಿಧಿ, ಆಪ್ಷನ್ ಡಿ 22ನೇ ವಿಧಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ರೈಟ್ ಟು ಪ್ರೈವೇಸಿ ಅಂತಕ್ಕಂಥದ್ದು ಸಂವಿಧಾನದ 21ನೇ ವಿಧಿಯಲ್ಲಿ ನಮಗಿದು ಹೇಳ್ಕೊಡ್ತದೆ. ವೈಯಕ್ತಿಕ ಮತ್ತು ಸ್ವಾತಂತ್ರ್ಯದ ಹಕ್ಕು, ಜೀವಿಸುವ ಹಕ್ಕು. ಸರ್ದಾರ್ ಪಟೇಲ್ ರವರ ಅಧ್ಯಕ್ಷತೆಯಲ್ಲಿ 1931ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಕರಾಚಿ ಅಧಿವೇಶನಕ್ಕಾಗಿ ಮೂಲಭೂತ ಹಕ್ಕುಗಳು ಮತ್ತು ಆರ್ಥಿಕ ಕಾರ್ಯಕ್ರಮದ ಕುರಿತು ನಿರ್ಣಯವನ್ನು ಯಾರು ರಚಿಸಿದ್ದರು ಅಂತಕ್ಕಂಥದ್ದು ಆಪ್ಷನ್ ಎ ಮಹಾತ್ಮ ಗಾಂಧಿ, ಆಪ್ಷನ್ ಬಿ ಪಂಡಿತ್ ಜವಾಹರ್ಲಾಲ್ ನೆಹರು, ಆಪ್ಷನ್ ಸಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್, ಆಪ್ಷನ್ ಡಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು. ಕರಾಚಿ ಅಧಿವೇಶನ ಅಂತ ಹೇಳಿ ಬಂದಾಗ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಪಂಡಿತ್ ಜವಾಹರ್ಲಾಲ್ ನೆಹರು ಅಂತಕ್ಕಂಥದ್ದು. ಸೊ ನೆಕ್ಸ್ಟ್ ಕ್ವಶನ್, ಬಂಡೀಪುರ್ ನ್ಯಾಷನಲ್ ಪಾರ್ಕ್ ಯಾವ ರಾಜ್ಯದಲ್ಲಿದೆ? ಆಪ್ಷನ್ ಎ ಕರ್ನಾಟಕ, ಆಪ್ಷನ್ ಬಿ ಮಧ್ಯಪ್ರದೇಶ್, ಆಪ್ಷನ್ ಸಿ ಮಹಾರಾಷ್ಟ್ರ, ಆಪ್ಷನ್ ಡಿ ಗುಜರಾತ್. ಆಪ್ಷನ್ ಡಿ ಗುಜರಾತ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಕರ್ನಾಟಕ. ಆಪ್ಷನ್ ಎ ಕರ್ನಾಟಕ ರಾಜ್ಯದಲ್ಲಿ ಬಂಡೀಪುರ್ ನ್ಯಾಷನಲ್ ಪಾರ್ಕ್ ಇದೆ. ಹಾಗಾದರೆ ನಮ್ಮ ಕರ್ನಾಟಕದಲ್ಲಿ ಒಟ್ಟು 5 ನ್ಯಾಷನಲ್ ಪಾರ್ಕ್ ಇದ್ದಾವೆ. ಅವು ಯಾವ್ಯಾವ ಅಂತ ನಾವು ನೋಡ್ಕೋತ ಹೋಗೋಣ. ಬಂಡೀಪುರ್ ನ್ಯಾಷನಲ್ ಪಾರ್ಕ್. ಬಂಡೀಪುರ್ ನ್ಯಾಷನಲ್ ಪಾರ್ಕ್ ಇರುವುದು ಚಾಮರಾಜನಗರದಲ್ಲಿ ಬಂಡೀಪುರ್ ನ್ಯಾಷನಲ್ ಪಾರ್ಕ್ ಇದೆ. ಅದೇ ರೀತಿ ಬೆನ್ನೂರ್ಘಟ್ ನ್ಯಾಷನಲ್ ಪಾರ್ಕ್ ಇರುವುದು ಬೆಂಗಳೂರಲ್ಲಿ. ಅದೇ ರೀತಿ ನಾಗರಹೊಳೆ ನ್ಯಾಷನಲ್ ಪಾರ್ಕ್ ಇರುವುದು ಕೊಡಗು ಜಿಲ್ಲೆಯಲ್ಲಿ. ಇದನ್ನು ನಾವು ರಾಜೀವ್ ಗಾಂಧಿ ನ್ಯಾಷನಲ್ ಪಾರ್ಕ್ ಅಂತ ಹೇಳಿ ಕರಿತೀವಿ. ಇನ್ನು ಕುದುರೆಮುಖ ನ್ಯಾಷನಲ್ ಪಾರ್ಕ್ ಇರುವುದು ಚಿಕ್ಕಮಗಳೂರಲ್ಲಿ. ಕೊನೆಯದಾಗಿ ಅಣಶಿ ನ್ಯಾಷನಲ್ ಪಾರ್ಕ್ ಇರುವುದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ. ಟೋಟಲ್ ನಮ್ಮ ಕರ್ನಾಟಕದಲ್ಲಿ 5 ನ್ಯಾಷನಲ್ ಪಾರ್ಕ್ ಬರ್ತದೆ. ಬಂಡೀಪುರ್ ನ್ಯಾಷನಲ್ ಪಾರ್ಕ್ ಇರುವುದು ಚಾಮರಾಜನಗರದಲ್ಲಿ, ಬೆನ್ನೂರ್ಘಟ್ ನ್ಯಾಷನಲ್ ಪಾರ್ಕ್ ಇರುವುದು ಬೆಂಗಳೂರಲ್ಲಿ, ನಾಗರಹೊಳೆ ನ್ಯಾಷನಲ್ ಪಾರ್ಕ್ ಇರುವುದು ಕೊಡಗು ಜಿಲ್ಲೆಯಲ್ಲಿ. ಇದನ್ನು ನಾವು ಇನ್ನೊಂದು ಹೆಸರಿನಿಂದ ಕರಿತೀವಿ, ರಾಜೀವ್ ಗಾಂಧಿ ನ್ಯಾಷನಲ್ ಪಾರ್ಕ್ ಅಂತ ಹೇಳಿ. ಕುದುರೆಮುಖ ನ್ಯಾಷನಲ್ ಪಾರ್ಕ್ ಇರುವುದು ಚಿಕ್ಕಮಗಳೂರಲ್ಲಿ, ಅಣಶಿ ನ್ಯಾಷನಲ್ ಪಾರ್ಕ್ ಇರುವುದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ. ನೆಕ್ಸ್ಟ್ ಕ್ವಶನ್, ಕರ್ನಾಟಕದ ಅತ್ಯಂತ ಆಳವಾದ ಚಿನ್ನದ ಗಣಿ ಯಾವುದು ಅಂತಕ್ಕಂಥದ್ದು. ಆಪ್ಷನ್ 1 ಚಾಂಪಿಯನ್ ರೀಪ್, ಸೆಕೆಂಡ್ 1 ನಂದಿದುರ್ಗ, ಆಪ್ಷನ್ 3 ಉರಿಗಾಂವ್, ಆಪ್ಷನ್ ಡಿ ಮೈಸೂರು ಗಣಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಚಾಂಪಿಯನ್ ರೀಪ್. ನಮ್ಮ ಕರ್ನಾಟಕದಲ್ಲಿ ಅತ್ಯಂತ ಆಳವಾದ ಚಿನ್ನದ ಗಣಿ. ಈ 4 ಚಿನ್ನದ ಗಣಿ ನಮ್ಮ ಕರ್ನಾಟಕದಲ್ಲೇ ಬರ್ತದೆ. ನಂದಿಗಾಂವ್, ಉರಿಗಾಂವ್, ಮೈಸೂರು ಗಣಿ. ನೆಕ್ಸ್ಟ್ ಕ್ವಶನ್, ಅಮೃತಶಿಲೆ ಯಾವುದಕ್ಕೆ ಉದಾಹರಣೆಯಾಗಿದೆ? ಇಲ್ಲಿ ಆಪ್ಷನ್ ಎ ಅಗ್ನಿಶಿಲೆ, ರೂಪಾಂತರ ಶಿಲೆ, ಪದರು ಶಿಲೆ, ಕೊನೆಯದಾಗಿ ಯಾವುದು ಅಲ್ಲ ಅಂತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಅಮೃತಶಿಲೆ. ಇದೊಂದು ರೂಪಾಂತರ ಶಿಲೆ ಅಂತಕ್ಕಂಥದ್ದು. ನೆಕ್ಸ್ಟ್ ಕ್ವಶನ್, ಓಜೋನ್ ವಲಯವು ಈ ಕೆಳಗಿನ ಕೊಟ್ಟಿರುವ ವಾಯುಮಂಡಲದ ಯಾವ ಸ್ತರದಲ್ಲಿ ಗುರುತಿಸಿ. ಓಜೋನ್ ಪದರ್ ಈ ಕೆಳಗೆ ಕೊಟ್ಟಿರುವಂತಹ 4 ಆಪ್ಷನ್ದಲ್ಲಿ ಯಾವ ಸ್ತರದಲ್ಲಿ ಕಂಡುಬರ್ತದೆ ಅಂತಕ್ಕಂಥದ್ದು. ಫಸ್ಟ್ 1 ಪರಿವರ್ತನಾ ಮಂಡಲ, ಸಮೋಷ್ಣ ಮಂಡಲ, ಬಾಹ್ಯಮಂಡಲ, ಮಧ್ಯಂತರ ಮಂಡಲ. ಇದಕ್ಕೆ ಸರಿಯಾದ ಉತ್ತರ ಓಜೋನ್ ಪದರ್ ಕಂಡು ಬರುವ ವಲಯ ಯಾವುದಂತಂದರೆ ಸಮೋಷ್ಣ ಮಂಡಲ. ನೆಕ್ಸ್ಟ್ ಕ್ವಶನ್, ರೇಡಿಯೋ ತರಂಗಗಳನ್ನು ಭೂಮಿಗೆ ಹಿಂತಿರುಗಿ ವರ್ಗಾಯಿಸುವ ಪದರು ಯಾವುದು ಅಂತಕ್ಕಂಥದ್ದು. ಸೊ
ರೇಡಿಯೋ ತರಂಗಗಳು ಭೂಮಿಗೆ ಹಿಂತಿರುಗಿಸುವ ವಾಯುಮಂಡಲದಲ್ಲಿ ಬರ್ತಕ್ಕಂಥದ್ದು ಇದು. ಸೊ ಇಲ್ಲಿ ಸಮೋಷ್ಣ ಮಂಡಲ, ಉಷ್ಣಮಂಡಲ, ಮಧ್ಯಂತರ ಮಂಡಲ, ಬಾಹ್ಯಮಂಡಲ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, ಉಷ್ಣತಾ ಮಂಡಲದಲ್ಲಿ ರೇಡಿಯೋ ತರಂಗಗಳು ಭೂಮಿಗೆ ಹಿಂತಿರುಗುವುದನ್ನು ಕಂಡುಬರ್ತದಿಲ್ಲಿ. ನೆಕ್ಸ್ಟ್ ಕ್ವಶನ್, ಕರಗಿದ ಲಾವಾರಸದಿಂದ ಉಂಟಾಗುವ ಶಿಲೆ ಯಾವುದು ಅಥವಾ ಕಲ್ಲು ಯಾವುದು? ಇಲ್ಲಿ ಭೂಮಿಯ ತಾಪಮಾನ ಹೆಚ್ಚಾದಾಗ ಭೂಮಿಯಿಂದ ಲಾವಾರಸ ಹೊರಗೆ ಬಂದು ಘನೀಕರಣ ಆಗ್ತದೆ. ಸೊ ಇಲ್ಲಿ ನಾವು ಆಪ್ಷನ್ ನೋಡ್ಬೋದು, ಅಗ್ನಿಶಿಲೆ, ಸಂಚಿತ ಶಿಲೆ, ರೂಪಾಂತರ ಶಿಲೆ, ಸುಣ್ಣದ ಕಲ್ಲು ಅಂತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಅಗ್ನಿಶಿಲೆ. ನೆಕ್ಸ್ಟ್ ಕ್ವಶನ್, ಪ್ರಪಂಚದಲ್ಲಿ ಹೆಚ್ಚು ತಾಮ್ರ ಉತ್ಪಾದನೆಯ ದೇಶ ಯಾವುದು? ಆಪ್ಷನ್ ಎ ಬೊಲಿವಿ, ಆಪ್ಷನ್ ಬಿ ಘಾನಾ, ಆಪ್ಷನ್ ಸಿ ಚಿಲಿ, ಆಪ್ಷನ್ ಡಿ ಜಿಂಬಾಜ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಚಿಲಿ ದೇಶದಲ್ಲಿ ಅತಿ ಹೆಚ್ಚು ತಾಮ್ರವನ್ನು ಉತ್ಪಾದನೆ ಮಾಡ್ತಾರೆ. ನೆಕ್ಸ್ಟ್ ಹಿಸ್ಟ್ರಿ ಕ್ವಶನ್ಸ್ ನೋಡೋಣ. ಪಟ್ಟದಕಲ್ಲಿನಲ್ಲಿರುವ ದೇವಾಲಯಗಳಲ್ಲಿ ಅತಿ ಪ್ರಮುಖವಾದ ದೇವಾಲಯ ಯಾವುದು ಅಂತಕ್ಕಂಥದ್ದು? ಆಪ್ಷನ್ ಎ ವಿರೂಪಾಕ್ಷ, ಆಪ್ಷನ್ ಬಿ ಮಲ್ಲಿಕಾರ್ಜುನ, ಆಪ್ಷನ್ ಸಿ ವಿಶ್ವನಾಥ, ಆಪ್ಷನ್ ಡಿ ಪಾಪನಾಥ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ವಿರೂಪಾಕ್ಷ ದೇವಾಲಯ. ಪಟ್ಟದಕಲ್ಲಿನಲ್ಲಿರುವ ಎಲ್ಲ ದೇವಾಲಯಗಳಲ್ಲಿ ಅತಿ ಪ್ರಮುಖವಾದ ದೇವಾಲಯ ಅಂತ ಹೇಳಿ ನಾವು ವಿರೂಪಾಕ್ಷ ದೇವಾಲಯ. ನೆಕ್ಸ್ಟ್ ಕ್ವಶನ್, ಗುಪ್ತರ ಕಾಲದ ಪ್ರಸಿದ್ಧ ಬೌದ್ಧ ವಿಹಾರ ಮತ್ತು ಗುಹಾಲಯ ಕಂಡುಬರುವುದು? ಆಪ್ಷನ್ ಎ ಅಜಂತ ಮತ್ತು ಎಲ್ಲೋರ, ಆಪ್ಷನ್ ಬಿ ದೇವಗಢ್ ಮತ್ತು ಸಾಂಚಿ, ಆಪ್ಷನ್ ಸಿ ಸಾಂಚಿ ಮತ್ತು ಸಾರನಾಥ್, ಆಪ್ಷನ್ ಡಿ ಅಜಂತ ಮತ್ತು ಸಾಂಚಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಅಜಂತ ಮತ್ತು ಎಲ್ಲೋರ ಗುಹಾಲಯಗಳು. ಇದು ಮಹಾರಾಷ್ಟ್ರದಲ್ಲಿ ಕಂಡುಬರ್ತದೆ. ಗುಪ್ತರ ಕಾಲದ ಪ್ರಸಿದ್ಧ ಗುಹಾಲಯಗಳು ಅಂತ ಹೇಳಿ ಕರಿತೀವಿ. ಇನ್ನು ಇಲ್ಲಿ ಅನುಭವ ಮಂಟಪವನ್ನು ಸ್ಥಾಪಿಸಿದವರು ಯಾರು ಅಂತಕ್ಕಂಥದ್ದು? ಆಪ್ಷನ್ ಎ ಶಂಕರಾಚಾರ್ಯರು, ಆಪ್ಷನ್ ಬಿ ಮಧ್ವಾಚಾರ್ಯರು, ಆಪ್ಷನ್ ಸಿ ಬಸವಣ್ಣನವರು, ಕೊನೆಯದಾಗಿ ಆಪ್ಷನ್ ಡಿ ಮಾನುಂಜಾಚಾರ್ಯರು ಅಂತಕ್ಕಂಥದ್ದು. ಸೊ ಇಲ್ಲಿ ಬಸವೇಶ್ವರವರು ಏನು ಮಾಡ್ತಾರೆ ಅಂತಂದರೆ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪವನ್ನು ಅವರು ಸ್ಥಾಪಿಸಿದರು. ಇದರ ಮೊದಲ ಅಧ್ಯಕ್ಷರಾಗಿ ಅಲ್ಲಮ ಪ್ರಭು ಅವರು ಕಾರ್ಯನಿರ್ವಹಿಸಿದರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಬಸವಣ್ಣನವರು. ನೆಕ್ಸ್ಟ್ ಕ್ವಶನ್, ಸಿಂಧು ಸರಸ್ವತಿ ನಾಗರಿಕತೆಯ ಕಾಲದ ಪ್ರಮುಖ ಬಂದರು? ಹರಪ್ಪ, ಮೆಹೆಂಜೋದಾರೋ, ಲೋಥಾಲ್, ಕೊನೆಯದಾಗಿ ಧೋಲ್ವೀರ. ಇದಕ್ಕೆ ಸರಿಯಾದ ಉತ್ತರ ಲೋಥಾಲ್. ಇದನ್ನು ನಾವು ಗುಜರಾತಿ ಭಾಷೆಯಲ್ಲಿ ಸತ್ತಿದವರ ದಿಬ್ಬ ಅಂತಕ್ಕಂಥ ಹೆಸರಿನಿಂದ ಅಥವಾ ಸತ್ತಿದವರ ದಿಬ್ಬ ಅಂತಕ್ಕಂತಹ ಪದದಿಂದ ಕರಿತೀವಿ. ನೆಕ್ಸ್ಟ್ ಕ್ವಶನ್, ಭಾರತದ ಪುನರುಜ್ಜೀವನದ ಪಿತಾಮಹ ಯಾರು? ಆಪ್ಷನ್ ಎ ರಾಜಾರಾಮ್ ಮೋಹನ್ ರಾಯ್, ಆಪ್ಷನ್ ಬಿ ಸ್ವಾಮಿ ದಯಾನಂದ ಸರಸ್ವತಿ, ಆಪ್ಷನ್ ಸಿ ಜ್ಯೋತಿಬಾ ಫುಲೆ, ಆಪ್ಷನ್ ಡಿ ಸ್ವಾಮಿ ವಿವೇಕಾನಂದ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ರಾಜಾರಾಮ್ ಮೋಹನ್ ರಾಯ್ರವರನ್ನು ಭಾರತದ ಪುನರುಜ್ಜೀವನದ ಪಿತಾಮಹ, ಪುನರುಜ್ಜೀವನದ ಧ್ರುವತಾರೆ ಅಂತಕ್ಕಂಥ ಹೆಸರಿನಿಂದ ರವೀಂದ್ರನಾಥ್ ಠಾಕೂರ್ ಅವರು ನೀಡಿದಂತಹ ಬಿರುದು. ನೆಕ್ಸ್ಟ್ ಕ್ವಶನ್, ಭಾರತೀಯ ಪುರಾತತ್ವ ಇಲಾಖೆಯನ್ನು ಸ್ಥಾಪಿಸಿದವರು ಯಾರು ಅಂತಕ್ಕಂಥದ್ದು? ಸೊ ಲಾರ್ಡ್ ಕರ್ಜನ್, ಸರ್ ಜಾನ್ ಮಾರ್ಷಲ್, ಲಾರ್ಡ್ ಕನ್ನಿಂಗ್ಹ್ಯಾಮ್, BL ರೈಸ್. ಇದಕ್ಕೆ ಸರಿಯಾದ ಉತ್ತರನ ಕಾಮೆಂಟ್ ಮಾಡಿ. ಭಾರತ ಸಂವಿಧಾನದ 9ನೇ ಅನುಸೂಚಿ ಇದಕ್ಕೆ ಸಂಬಂಧಿಸಿದೆ. ಆಪ್ಷನ್ ಎ ಭಾಷೆ, ಆಪ್ಷನ್ ಬಿ ಪಂಚಾಯತ್ ರಾಜ್, ಆಪ್ಷನ್ ಸಿ ಭೂ ಸುಧಾರಣೆ, ಆಪ್ಷನ್ ಡಿ ರಾಜಕೀಯ ಪಕ್ಷ. ಇಲ್ಲಿ ಕ್ವಶನ್ ಏನಿದೆ, ಭಾರತ ಸಂವಿಧಾನದ 9ನೇ ಅನುಸೂಚಿ ಯಾವುದಕ್ಕೆ ಸಂಬಂಧಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ
ಭೂ ಸುಧಾರಣೆಗೆ 9ನೇ ಅನುಸೂಚಿ ಸಂಬಂಧಿಸಿದೆ. ಒಟ್ಟು ನಮ್ಮ ಸಂವಿಧಾನದಲ್ಲಿ 12 ಅನುಸೂಚಿಗಳನ್ನು ನಾವು ನೋಡ್ತೀವಿ. ಆ 12 ಅನುಸೂಚಿಗಳು ಯಾವ್ಯಾವ ಅಂತ ನೋಡ್ಕೊತ ಹೋಗೋಣ. ಮೊದಲನೆಯದಾಗಿ 1ನೇ ಅನುಸೂಚಿ ನಮಗೇನು ಹೇಳ್ತದೆ, ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಬಗ್ಗೆ ಹೇಳ್ಕೊಡ್ತದೆ. ನಮ್ಮ ಭಾರತದಲ್ಲಿ 28 ರಾಜ್ಯಗಳು ಮತ್ತು 8 ಕೇಂದ್ರಾಡಳಿತ ಪ್ರದೇಶಗಳಿದೆ. ಸೊ ಅದರ ಬಗ್ಗೆ ನಮಗೆ 1ನೇ ಅನುಸೂಚಿಯಲ್ಲಿ ಗೊತ್ತಾಗ್ತದೆ. ಇನ್ನು 2ನೇ ಅನುಸೂಚಿ ಏನು ಹೇಳ್ತದೆ, ಸಂಬಳ ಮತ್ತು ಸವಲತ್ತುಗಳ ಬಗ್ಗೆ ಹೇಳ್ಕೊಡ್ತದೆ. ಸಂಬಳ ಮತ್ತು ವೇತನಗಳ ಬಗ್ಗೆ ಹೇಳ್ಕೊಡ್ತದೆ. ರಾಷ್ಟ್ರಪತಿಯವ್ರ ಸಂಬಳ ಎಷ್ಟು, ವೇತನ ಎಷ್ಟು ಅಂತಕ್ಕಂಥದ್ದು. ಇನ್ನು 3ನೇ ಅನುಸೂಚಿ ಏನು ಹೇಳ್ಕೊಡ್ತದೆ ನಮಗಿಲ್ಲಿ, ಪ್ರಮಾಣ ವಚನ, ಯಾರಿಗೆ ಪ್ರಮಾಣ ವಚನವನ್ನು ಬೋಧನೆ ಮಾಡ್ತಾರೆ ಅಂತಕ್ಕಂಥದ್ದು. ಇದು ಸಂವಿಧಾನದ 3ನೇ ಅನುಸೂಚಿಯಲ್ಲಿ ನಮಗೆ ತಿಳಿಸ್ಕೊಡ್ತದೆ. ಇನ್ನು 4ನೇ ಅನುಸೂಚಿ ಏನು ಹೇಳ್ತದೆ, ರಾಜ್ಯಸಭೆಗೆ ಸ್ಥಾನಮಾನ ಅಂತಕ್ಕಂಥದ್ದು. ಅಂದರೆ ಭಾರತದಲ್ಲಿ 28 ರಾಜ್ಯಗಳಿದೆ. ಸೊ ಆ ರಾಜ್ಯಗಳಿಂದ ರಾಜ್ಯಸಭಾ ಸ್ಥಾನಮಾನಗಳ ಹಂಚಿಕೆ ಬಗ್ಗೆ ನಮಗೆ ಸಂವಿಧಾನದ 4ನೇ ಅನುಸೂಚಿ ಹೇಳ್ಕೊಡ್ತದೆ. ಇನ್ನು ಅದೇ ರೀತಿ 5ನೇ ಅನುಸೂಚಿ ಏನು ಹೇಳ್ಕೊಡ್ತದೆ, 5ನೇ ಅನುಸೂಚಿ SC/ST ಅಂತಕ್ಕಂಥದ್ದು. ಇಲ್ಲಿ ಏನು ನೋಡ್ಬೋದು ನಾವು, ಅನುಸೂಚಿತ ಪ್ರದೇಶ ಮತ್ತು ಬುಡಕಟ್ಟು ಪ್ರದೇಶ ಅಂತಕ್ಕಂಥದ್ದು. ಇಲ್ಲಿ ನಾವು ATM ಸ್ಕ್ವೇರ್ ಆಸಾಂ, ತ್ರಿಪುರಾ, ಮೇಘಾಲಯ, ಮಿಜೋರಾಂ ಈ 4 ರಾಜ್ಯಗಳಿಗೆ ವಿಶೇಷ ಸ್ಥಾನಮಾನವನ್ನು ಕೊಡ್ತದೆ. ಇನ್ನು ಅದೇ ರೀತಿ 6ನೇ ಅನುಸೂಚಿ ಈಶಾನ್ಯ ರಾಜ್ಯಗಳಿಗೆ ವಿಶೇಷ ಅಧಿಕಾರವನ್ನು ಕೊಡ್ತದೆ. ಇನ್ನು 7ನೇ ಅನುಸೂಚಿ ಏನು ಹೇಳ್ಕೊಡ್ತದೆ, ಕೇಂದ್ರ ಮತ್ತು ರಾಜ್ಯ ಮತ್ತು ಸಮವತಿ ಪಟ್ಟಿ, ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವತಿ ಪಟ್ಟಿ ಬಗ್ಗೆ 7ನೇ ಅನುಸೂಚಿ ಹೇಳ್ಕೊಡ್ತದೆ. ಇನ್ನು ಅದೇ ರೀತಿ 9ನೇ ಅನುಸೂಚಿ ಭೂ ಸುಧಾರಣೆ ಬಗ್ಗೆ ಹೇಳ್ಕೊಡ್ತದಂತ ನಾವು ಆಗಲೇ ನೋಡಿದ್ವಿ. 10ನೇ ಅನುಸೂಚಿ ಪಕ್ಷಾಂತರ ನಿಷೇಧ, 10ನೇ ಅನುಸೂಚಿ ಪಕ್ಷಾಂತರ ನಿಷೇಧ ಕಾಯ್ದೆ ಬಗ್ಗೆ ಹೇಳ್ಕೊಡ್ತದೆ. 11ನೇ ಅನುಸೂಚಿ ಏನು ಹೇಳ್ಕೊಡ್ತದೆ, ಪಂಚಾಯಿತಿ ಬಗ್ಗೆ ಹೇಳ್ಕೊಡ್ತದೆ. ಪಂಚಾಯಿತಿ ಬಗ್ಗೆ 10ನೇ ಅನುಸೂಚಿ ಹೇಳ್ಕೊಡ್ತದೆ. 11ನೇ ಅನುಸೂಚಿ ಹೇಳ್ಕೊಡ್ತದೆ. 11ನೇ ಅನುಸೂಚಿ ಪಂಚಾಯತ್ ಬಗ್ಗೆ ಹೇಳ್ಕೊಡ್ತದೆ. ಇನ್ನು ಕೊನೆಯದಾಗಿ 12ನೇ ಅನುಸೂಚಿ ಮುನ್ಸಿಪಾಲಿಟಿ ಬಗ್ಗೆ ಹೇಳ್ಕೊಡ್ತದೆ. ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಯ ಕಾಲದಲ್ಲಿ ಭಾರತದ ವೈಸರಾಯ ಆಗಿದ್ದವರು ಯಾರು ಅಂತಕ್ಕಂಥದ್ದು. ಆಪ್ಷನ್ ಎ ರಿಪ್ಪನ್, ಆಪ್ಷನ್ ಬಿ ಲಾಡೌಲ್, ಆಪ್ಷನ್ ಸಿ ಕರ್ಜನ್, ಆಪ್ಷನ್ ಡಿ ಡಫ್ರಿನ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಡಫ್ರಿನ್ನರವರು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಯ ಕಾಲದಲ್ಲಿ ಇದ್ದಂತಹ ವೈಸರಾಯ. ನಮ್ಮ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಯಾಗಿದ್ದು 1885ರಲ್ಲಿ. 1885ರಲ್ಲಿ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಯಾಗಿದ್ದು. ನೆಕ್ಸ್ಟ್ ಕ್ವಶನ್, ಶಿವಾಜಿಯ ಪಟ್ಟಾಭಿಷೇಕ ನಡೆದ ಸ್ಥಳ ಯಾವುದು ಅಂತಕ್ಕಂಥದ್ದು. ಆಪ್ಷನ್ ಎ ತೋರಣಗಢ್, ಆಪ್ಷನ್ ಬಿ ಪ್ರತಾಪ್ಗಢ್, ಆಪ್ಷನ್ ಸಿ ರಾಯಗಢ್, ಆಪ್ಷನ್ ಡಿ ಸಿಂಹಗಢ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಶಿವಾಜಿರವರ ಪಟ್ಟಾಭಿಷೇಕ ನಡೆದ ಸ್ಥಳ ರಾಯಗಢ್. ಅವ್ರು ಏನು ಮಾಡ್ತಾರೆ, ಮೊಘಲರ ವಿರುದ್ಧ ಹೋರಾಟದಲ್ಲಿ ಯಶಸ್ಸನ್ನು ಪಡೆದುಕೊಳ್ತಾರೆ. ಅದೇ ರೀತಿ 1474 ಜೂನ್ 16ರಂದು ಇವರು ಕಾಶಿಯ ಪಂಡಿತ್ ಗಗನ್ ಭಟ್ಟನ ಸಮ್ಮುಖದಲ್ಲಿ ಮರಾಠ ರಾಜ್ಯದ ರಾಜಧಾನಿಯಾಗಿದ್ದ ರಾಯಗಢದಲ್ಲಿ ಪಟ್ಟಾಭಿಷೇಕ ಮಾಡ್ಕೋತಾರೆ. ಈ ಸಂದರ್ಭದಲ್ಲಿ ಶಿವಾಜಿರವರು ಏನು ಮಾಡ್ತಾರೆ, ಶಿವಾಜಿರವರು ಈ ಸಂದರ್ಭದಲ್ಲಿ ಛತ್ರಪತಿ ಅಂತಕ್ಕಂತಹ ಒಂದು ಕಿರೀಟನ್ನು ಬಿರುದನ್ನು ಪಡ್ಕೋತಾರೆ. ಇವರಿಗೆ ರಾಯಗಢಲ್ಲಿ ಪಟ್ಟಾಭಿಷೇಕ 1674 ಜೂನ್ನಲ್ಲಿ ನಡೀತದೆ. ಸೊ ಛತ್ರಪತಿ ಶಿವಾಜಿ ಅಂತಕ್ಕಂಥ ಒಂದು ಬಿರುದನ್ನು ಪಡ್ಕೋತಾರೆ. ಗಗನ್ ಭಟ್ಟರವರ ಸಮ್ಮುಖದಲ್ಲಿ ಇವರಿಗೆ ಪಟ್ಟಾಭಿಷೇಕ
ನಡೀತದೆ. ಮತ್ತೆ ಸಿಗೋಣ ಮುಂದಿನ ಕಂಟೆಂಟ್ ಜೊತೆಗೆ. ಸೊ ಹ್ಯಾವ್ ಅ ಗುಡ್ ಡೇ.